ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ನಿಮಗೆಲ್ಲರಿಗೂ ತಿಳಿದಿರುವಂತೆ SSLC ಪರೀಕ್ಷೆಗಳು ಇನ್ನೇನು ಹತ್ರ ಬರ್ತಾ ಇವೆ. SSLC ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ನಮ್ಮ ಚಾನಲ್ ವತಿಯಿಂದ ಒನ್ ಶಾಟ್ ವಿಡಿಯೋ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಇದರ ಅರ್ಥ ಏನಂದ್ರ, ಎಲ್ಲಾ ಪಾಠದ ಪರಿಕಲ್ಪನೆಯನ್ನ, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಪ್ರಮುಖವಾದ ಪ್ರಶ್ನೆಗಳನ್ನ ನಿಮಗೆ ಒಂದೇ ವಿಡಿಯೋದಲ್ಲಿ ನೀಡ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದಕ್ಕಾಗಿ ನೀವು ಮಾಡಬೇಕಾದಂತ ಒಂದೇ ಒಂದು ಕೆಲಸ ಏನಂದ್ರ, ನೋಟ್ಬುಕ್ ಮತ್ತು ಪೆನ್ ಅನ್ನು ತಗೊಂಡು ನೀವು ನೀಟಾಗಿ ನೋಟ್ಸ್ ಅನ್ನ ಮಾಡ್ತಾ ಹೋದ್ರೆ ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದಂತ ನಿಮಗೆ ಪಾಠದ ಬಗ್ಗೆ ಚಿತ್ರಣವನ್ನ ಸಿಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದು 10ನೇ ತರಗತಿಯಲ್ಲಿ ಬರುವ ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದ ಬಗ್ಗೆ ನೋಡೋಣ. ಈ ಬಹುಪದೋಕ್ತಿಗಳನ್ನ ಇಂಗ್ಲಿಷ್ ನಲ್ಲಿ ಪಾಲಿನಾಮಿಯಲ್ಸ್ ಅಂತ ಕರೀತಾರೆ. ಈ ಪಾಠದಿಂದ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕದ 1 ಕ್ವಶನ್, 3 ಅಂಕದ 1 ಕ್ವಶನ್, ಟೋಟಲ್ ಆಗಿ 4 ಮಾರ್ಕ್ಸ್ ಬರ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳನ್ನು ಮತ್ತು ಪಾಠವನ್ನು ತಿಳ್ಕೋಕ್ಕಿಂತ ಮುಂಚೆ ಇಲ್ಲಿ ನಾವು ಪದ ಎಂಬ ಪರಿಕಲ್ಪನೆಯನ್ನ ಮೊದಲ ಅಧ್ಯಯನ ಮಾಡಬೇಕು. ಪದ ಅಂದ್ರೇನು? ಸಾಮಾನ್ಯ ಭಾಷೆದಾಗ ಹೇಳ್ಬೇಕಂದ್ರೆ ಪದ ಅಂದ್ರ ಸಹಗುಣಾಂಕ ಮತ್ತು ಚರಾಕ್ಷರಗಳನ್ನು ಒಳಗೊಂಡ ಅಂಶಕ್ಕೆ ಏನಂತ ಕರೀತಾರ? ಪದ ಅಂತ ಕರೀತಾರೆ. ಇಲ್ಲಿ ನೋಡ, ಇಲ್ಲಿ 2x ಅಂತಕ್ಕಂಥ ಪದ ತೊಗೊಂಡಿನಿ. ಇದ್ರೊಳಗ 2 ಅನ್ನೋದೇನು ಸಹಗುಣಾಂಕ, x ಅನ್ನೋದೇನು ಚರಾಕ್ಷರ. ಇವೆರಡು ಅನ್ನ ಒಟ್ಟಿಗೆ ಸೇರಿಸಿದ್ರು ಇದಕ್ಕೆ ಏನಂತ ಕರೀತಾರ? ಪದ ಅಂತ ಕರೀತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳನ್ನ ಪದಗಳ ಆಧಾರದ ಮೇಲೆ ಹೆಂಗ್ ವಿಂಗಡಣೆ ಮಾಡಿದ್ದಾರೆ? ಬಹುಪದೋಕ್ತಿಯನ್ನ ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ಹೆಸರೇ ಹೇಳುವಂತೆ ಏಕಪದೋಕ್ತಿ ಅಂದ್ರೇನು? ಒಂದೇ ಒಂದು ಪದವನ್ನ ಇತ್ತದಕ್ಕೆ ಏನಂತ ಕರೀತಾರ? ಏಕಪದೋಕ್ತಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಒಂದೇ ಒಂದು ಪದ. ದ್ವಿಪದೋಕ್ತಿ ಅಂದ್ರೆ ಏನಂದ್ರೆ 2 ಪದಗಳನ್ನ ಒಳಗೊಂಡಿರ್ತಕ್ಕಂತ ಬಹುಪದೋಕ್ತಿಗಳನ್ನ ಏನಂತ ಕರೀತಾರ? ದ್ವಿಪದೋಕ್ತಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬೇಕು, 2xy ಇದು ಏಕಪದೋಕ್ತಿನೋ ದ್ವಿಪದೋಕ್ತಿನ ಅಂತ ಕೇಳಿದ್ರದು ಏಕಪದೋಕ್ತಿ. ನೀವು ನೆನಪಿಡ್ರಿ, ಹೆಂಗ್ ವಿಂಗಡಣೆ ಮಾಡ್ಬೇಕಂದ್ರ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದ್ರೆ ಏನಾಗ್ತದ? ಇದು ವಿಂಗಡಣೆ ಆಗ್ತದ. ಒಂದು ವೇಳೆ ಮಧ್ಯದಲ್ಲಿ ಗುಣಾಕಾರ ಅಥವಾ ಭಾಗಾಕಾರ ಬಂದ್ರೆ ಅದನ್ನ ನಾವು ಒಂದೇ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಪದೋಕ್ತಿ ಅಂತ. ತ್ರಿಪದೋಕ್ತಿ ಅಂದ್ರೆ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಏನ್ ಬಂದದ? ಒಂದ್ ಮೈನಸ್ ಬಂದದ, ಒಂದು ಪ್ಲಸ್ ಬಂದದ. ನಾಗಳೇನೆ ಹೇಳ್ತೀನಿ ನಿಮಗೆ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಬಂತಂದ್ರೆ ಅದು ಬೇರೆ ಬೇರೆ ಪದಗಳಂತ ಏನ್ ಮಾಡ್ಬೇಕು? ನಾವು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದು 1 ಪದ, 2 ಪದ, 3 ಪದ. ಹೀಗೆ ಪದಗಳ ಆಧಾರದ ಮೇಲೆ ಬಹುಪದೋಕ್ತಿಯನ್ನು ಎಷ್ಟು ವಿಧವನ್ನಾಗಿ ವಿಂಗಡಿಸ್ಯಾರ? 3 ಪದವನ್ನಾಗಿ ವಿಂಗಡಿಸಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನು ನೋಡೋಣ. ಈ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಗಳ ವಿಧವನ್ನು ನೋಡ್ತಕ್ಕಿಂತ ಮುಂಚೆ ಡಿಗ್ರಿ ಅಂದ್ರೆ ಏನು ನೋಡೋಣ. ಡಿಗ್ರಿ ಅಂದ್ರ ಚರಾಕ್ಷರದ ಮಹತ್ತಮ ಘಾತವನ್ನ ಏನಂತ ಕರೀತಾರ? ಡಿಗ್ರಿ ಅಂತ ಕರೀತಾರ. ಇದರ ಅರ್ಥ ಏನಂದ್ರ, ಸಾಮಾನ್ಯವಾಗಿ ನಾವೊಂದು ಚರಾಕ್ಷರವನ್ನ ತೋತೀನಿ, 2x ಅಂತಕ್ಕಂಥ ಒಂದು ಚರಾಕ್ಷರವನ್ನ ತೋತೇನೆ. ಇದ್ರ ಡಿಗ್ರಿ ಎಷ್ಟು ಅಂತ ಹೇಳ್ಬಹುದು? ಇಲ್ಲಿ ಏನ್ ಹೇಳ್ತಾರೆ? ಚರಾಕ್ಷರದ ಮಹತ್ತಮ ಘಾತವನ್ನ ಏನಂತ ಕರೀತಾರ? ಡಿಗ್ರಿ ಅಂತ ಕರೀತಾರ ಅಂತ ಹೇಳ. ಹಂಗಿರ್ತಂದ್ರ ಇಲ್ಲಿ ಚರಾಕ್ಷರ ಏನದ? x ಆಗು. ಇದ್ರ ಮ್ಯಾಗ ಮಹತ್ತಮ ಘಾತ ಎಷ್ಟದ? ಇಲ್ಲಿ ಏನಿರ್ಲ ಘಾತ ಎಷ್ಟಿರ್ತದ? 1 ಇರ್ತದ. ಹಂಗಿತ್ತಂದ್ರ ಈ ಬಹುಪದೋಕ್ತಿಯ ಡಿಗ್ರಿ ನಾವು 1 ಅಂತ ಹೇಳ್ಬೋದ ವಿದ್ಯಾರ್ಥಿಗಳೇ? ಎಸ್, ವೆರಿ ಗುಡ್. ಇದರ ಘಾತ ಏನದ? 1 ಅದ. ಅದಕ್ಕೋಸ್ಕರ ಇದರ ಡಿಗ್ರಿ ಎಷ್ಟು? 1. ಹಾಗಾದರೆ ವಿದ್ಯಾರ್ಥಿಗಳೇ, 2x² ಪ್ಲಸ್
ಎಕ್ಸ್ ನ ಡಿಗ್ರಿ ಎಷ್ಟು ನೋಡಿ. ಇಲ್ಲಿ ಚರಾಕ್ಷರ ಎಷ್ಟಿದಾವೆ? 2 ಚರಾಕ್ಷರ ಇವೆ. ಈ ಚರಾಕ್ಷರದ ಮಹತ್ತಮ ಘಾತ ನೋಡ್ರಿ, ಇಲ್ಲಿ ಎಷ್ಟಿರ್ತದೆ? ಏನೂ ಇಲ್ಲ ಅಂದ್ರೆ 1 ಇರ್ತದೆ ಘಾತ. ಇಲ್ಲಿ ಎಷ್ಟಿದೆ ಘಾತ? 2 ಅಲ್ಲ. ಹಂಗಿತ್ತಂದ್ರ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 2 ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಬಹುಪದೋಕ್ತಿಯ ಮಹತ್ತಮ ಘಾತ ಏನು? ಡಿಗ್ರಿ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ಅದ. ಇದರ ಆಧಾರದ ಮೇಲೆ ನಿಮಗೆ 1 ಮಾರ್ಕ್ಸ್ನ ಕ್ವಶನ್ ಕೇಳುವಂತ ಸಾಧ್ಯತೆ ಹೆಚ್ಚದ. ಡಿಗ್ರಿ ಅಂದ್ರೆ ಏನು ಗೊತ್ತಾಯ್ತು ವಿದ್ಯಾರ್ಥಿಗಳು? ಹಾಗಾದ್ರೆ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನ ನೋಡೋಣ. ಏನು? ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳು. ಮೊದಲನೇ ವಿಧ ಏನಂದ್ರ ರೇಖಾತ್ಮಕ ಬಹುಪದೋಕ್ತಿ. ಇದಕ್ಕೆ ಇಂಗ್ಲಿಷ್ ಒಳಗ ಲೀನಿಯರ್ ಪಾಲಿನೋಮಿಯಲ್ ಅಂತ ಕರೀತಾರೆ. ಎರಡನೇದು ವರ್ಗ ಬಹುಪದೋಕ್ತಿ. ಇದನ್ನ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಕರೀತಾರೆ. ಮೂರನೇದು ಘನ ಬಹುಪದೋಕ್ತಿ. ಇದನ್ನ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರೀತಾರೆ. ನಿಮಗೆ ಇಲ್ಲಿ ಡೆಫಿನಿಷನ್ ಗಳನ್ನ ಎಕ್ಸಾಮ್ ನಲ್ಲಿ ಕೇಳೋದಿಲ್ಲ, ಆದರೆ ಅದರ ಪರಿಕಲ್ಪನೆ ನಿಮಗ ಗೊತ್ತಿರಬೇಕು. ರೇಖಾತ್ಮಕ ಬಹುಪದೋಕ್ತಿ ಅಂದ್ರ ಬಹುಪದೋಕ್ತಿಯ ಘಾತ ಅಥವಾ ಡಿಗ್ರಿ, ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಒಂದಾಗಿತ್ತು ಅನ್ನೋದಕ್ಕೆ ಏನಂತ ಕರೀತಾರ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 2x+1 ಅಂತ ಬಹುಪದೋಕ್ತಿಯನ್ನ ಬರ್ತೀನಿ. ನೋಡಿ, ಈ ಚರಾಕ್ಷರದ ಮಹತ್ತಮ ಘಾತವನ್ನ ಏನಂತ ಕರೀತಾರ? ಡಿಗ್ರಿ ಅಂತ ಕರೀತಾರ. ಇಲ್ಲಿ ಚರಾಕ್ಷರದ ಮಹತ್ತಮ ಘಾತ ಎಷ್ಟದ? 1 ಅದ. ಹಂಗಿತ್ತಂದ್ರ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನ ಏನಂತ ಕರೀತಾರ? ರೇಖಾತ್ಮಕ ಬಹುಪದೋಕ್ತಿ. ನಾ ಹೇಳ್ಬೇಕಾದ್ರ ವಿಡಿಯೋವನ್ನ ಪಾಸ್ ಮಾಡಿ ಅದನ್ನ ನೀಟಾಗಿ ನೋಟ್ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದೇನು? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದ್ರೆ ಏನಂದ್ರ ಬಹುಪದೋಕ್ತಿಯ ಮಹತ್ತಮ ಘಾತ 2 ಆಗಿತ್ತು ಅದಕ್ಕೆ ಏನಂತ ಕರೀತಾರ? ವರ್ಗ ಬಹುಪದೋಕ್ತಿ. ಈಗ ನೋಡ್ರಿ, ಎಕ್ಸಾಂಪಲ್ ನೋಡ್ರಿ, 2x² + x+1. ಈಗ ನೋಡ್ರಿ, ಚರಾಕ್ಷರ ಅನ್ನೋದು ಎಕ್ಸ್ ಇದೆ, ಆದ್ರೆ ಎಕ್ಸ್ ಮೇಲಿನ ಮಹತ್ತಮ ಘಾತ ಎಷ್ಟು? 2. ಆದ್ದರಿಂದ ಈ ಬಹುಪದೋಕ್ತಿಯನ್ನು ಏನಂತ ಕರೀತಾರ? ವರ್ಗ ಬಹುಪದೋಕ್ತಿ ಅಂತ ಕರೀತಾರೆ. ಮೂರನೇದೇನು? ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಅಂದ್ರೇನು? ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 3 ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರೀತಾರ? ಘನ ಬಹುಪದೋಕ್ತಿ ಅಂತ ಕರೀತಾರೆ. ವಿದ್ಯಾರ್ಥಿಗಳಿಗೆ ನೋಡಿ, 3x³ + x+1. ನೋಡ್ರಿ, ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು? 3. ಆದ್ದರಿಂದ ಈ ಬಹುಪದೋಕ್ತಿಯನ್ನು ಏನಂತ ಕರೀತಾರ? ಘನ ಬಹುಪದೋಕ್ತಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಈಗ ಮುಂದಿನ ಕಾನ್ಸೆಪ್ಟ್ಗೆ ಬರೋಣ. ಇಲ್ಲಿ ಮುಂದಿನ ಕಾನ್ಸೆಪ್ಟ್ ಏನಂದ್ರ ಬಹುಪದೋಕ್ತಿಯ ಶೂನ್ಯತೆ. ಇಲ್ಲಿ ನೋಡ್ರಿ, ಶೂನ್ಯತೆ ಅಂದ್ರೆ ಏನಂದ್ರ, ಮೊದಲನೇದಾಗಿ ಇಲ್ಲಿ ಯಾವ ಬಹುಪದೋಕ್ತಿ ಇದು? ನೋಡ್ರಿ, ಡಿಗ್ರಿ ಎಷ್ಟದಿಲ್ಲಿ? 1 ಆದಿದು ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ನೋಡ್ರಿ, ಇದು ಎಂತ ಬಹುಪದೋಕ್ತಿ? ಇಲ್ಲಿ ಡಿಗ್ರಿ ಏನದ ಅಂದ್ರೆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟದ? ಎಸ್, ವೆರಿ ಗುಡ್. ಎಷ್ಟದ? 2 ಅದ. ಹಂಗಿತ್ತಂದ್ರೆ ಇದು ಯಾವ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ನಾವಿಲ್ಲಿ ರೇಖಾತ್ಮಕ ಮತ್ತು ವರ್ಗ ಬಹುಪದೋಕ್ತಿಯನ್ನು ತಗೊಂಡಿವಿ. ಶೂನ್ಯತೆ ಅಂದ್ರೆ ಏನಂದ್ರ, ಇಲ್ಲಿ ಎಕ್ಸ್ ಜಾಗದಾಗ ಲಕ್ಷ ಕೊಟ್ಟು ನೋಡ್ರಿ, ಇಲ್ಲಿ ಈ ಎಕ್ಸ್ ಜಾಗದಾಗ ಯಾವ ಬೆಲೆಯನ್ನ ಹಾಕಿ ಅದಕ್ಕೆ 5 ಕೂಡಿಸಿದ್ವಿ ಅಂದ್ರ 0 ಬರ್ತದ. ಅಂದ್ರ ಎಕ್ಸ್ ಜಾಗದಾಗ ಯಾವ ಬೆಲೆ ಹಾಕಿ ಇಲ್ಲಿ ಲೆಕ್ಕವನ್ನ ಬಿಡಿಸಿದ್ರ 0 ಬರ್ತದ ಅಂದಂಗ. ಹಾಗಿತ್ತಂದ್ರ ನಾವು ಎಕ್ಸ್ ಬೆಲೆಯನ್ನ ಕಂಡಿಬೋದ ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ, ಎಕ್ಸ್ ಬೆಲೆಯನ್ನ ಕಂಡಿಬೇಕಾಗಿತ್ತಂದ್ರ ಪ್ಲಸ್ ಇದ್ ಆ ಸೈಡ್ ಕಳಿಸಿದ್ರೆ ಏನಾಗ್ತದ? ವೆರಿ ಗುಡ್. +5 ಇದ್ದು ಏನಾಗ್ತದ? -5 ಆಗಿತ್ತಂದ್ರ 2x = -5. ನಮ್ಗ ಎಕ್ಸ್ ಬೇಕಾಗಿದೆ. ಎಕ್ಸ್ ಬೇಕಾಗಿತ್ತು ಇಲ್ಲಿ ಯಾವ ಚಿಹ್ನೆ ಅದ? ಗುಣಾಕಾರ ಚಿಹ್ನೆ ಅದ. ಗುಣಾಕಾರ ಇತ್ತು ಈ ಸೈಡ್ ಬಂದ ಭಾಗಾಕಾರ ಆಗಿರ್ತದ. ಅಂತಿತ್ತಂದ್ರೆ x = -5/2. ನೋಡ್ರಿ, x = -5/2. ಇಲ್ಲಿ ನೋಡ್ರಿ, ಇದು ಶೂನ್ಯತೆ ಏನ್ ಬಂತು? -5/2. ಅಂದ್ರೆ ಇದ್ರ ಅರ್ಥ ಏನಂದ್ರ, ಈ ಎಕ್ಸ್ ಜಾಗದ ನಾವು -5/2 ಅನ್ನ ಆಯ್ಕೆ ಬಿಡಿಸಿದಾಗ ಉತ್ತರ ಏನ್ ಬರ್ತದ? 0 ಬರ್ತದ. ಬೇಕಾದ್ರೆ ತಾಳೆ ಮಾಡಿ ನೋಡೋಣ.
ನೋಡಿ ಇಲ್ಲಿ 2 ಬರಿತೀನಿ. ಎಕ್ಸ್ ಅಂದ್ರೆ ಏನು ಬರಿಬಹುದು, -5/2 ಪ್ಲಸ್ 5ಕ್ಕೆ 5. ಇಲ್ಲಿ ನೋಡಿ, ಇಲ್ಲಿ ಇಂಟು ಚಿಹ್ನೆ ಇರ್ತದ, ಈ ಎರಡು ಕ್ಯಾನ್ಸಲ್ ಆಗ್ತದ. -5 + 5 ಏನಂತದ, = 0. ನೋಡಿ ವಿದ್ಯಾರ್ಥಿಗಳೇ, ಈ ಎಕ್ಸ್ ಜಾಗದಾಗ -5/2 ಹಾಕಿದಾಗ ಏನು ಬಂತು, 0 ಬಂತು. ಹಂಗಿತ್ತಂದ್ರ ಈ ರೇಖಾತ್ಮಕ ಸಮೀಕರಣದ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಂದ್ರ 1, ಅಥವಾ x = -5/2 ಅಂತ ಹೇಳ್ಬಹುದು. ಇಲ್ಲಿ ನೋಡ್ರಿ, ಇದು ಎಂತ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೇವ. ವರ್ಗ ಬಹುಪದೋಕ್ತಿಯನ್ನು ಬಂದಾಗ ಏನ್ ಮಾಡ್ಬೇಕು, ಅಂತ್ಯ ಪದಗಳನ್ನ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಏನಿಲ್ಲ ಅಂದ್ರೆ ಇರ್ತದ, 1 ಇರ್ತದ. 10 1 ಎಷ್ಟು, 10. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ 10 ಏನ್ ಮಾಡ್ಕೋಬೇಕು, 2 ಭಾಗಗಳನ್ನಾಗಿ ಮಾಡ್ಕೋಬೇಕು. ಗುಣಾಕಾರ ಮಾಡ್ರ 10 ಬರ್ಬೇಕು. ಕೂಡಿಸಿರ ಅಥವಾ ಕಳೆದ್ರಲ್ಲಿ ಮಧ್ಯ ಪದ ಏನದ, 7 ಅದ, 7 ಬರ್ಬೇಕು ಅಂತ 2 ಸಂಖ್ಯೆಗಳನ್ನ ತಗೋಬೇಕು. ಇಲ್ಲಿ ನೋಡ್ರಿ, 5 2 ಎಷ್ಟು, ಗುಣಾಕಾರ ಮಾಡ್ರ 10 ಬರ್ತದ. ಕೂಡಿಸಿರ ಎಷ್ಟು ಬರ್ತದೆ, ಮಧ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನದ, 7 ಅದ, 7 ಬರ್ತದ. ಹಾಗಿತ್ತಂದ್ರೆ ಇದು ಹೆಂಗ್ ಬರ್ಕೋಬಹುದು ವಿದ್ಯಾರ್ಥಿಗಳು, ನಾವು x² + 5x ಪ್ಲಸ್ 2x ಗೆ 2x ಪ್ಲಸ್ 10 ಪ್ಲಸ್ 10 0. ಇಲ್ಲಿ ನೋಡ್ರಿ, ಕೊನೆಯ ಪದಗಳು ಸೇಮ್ ಇರ್ತದ, ಅದ್ರ ಚೇಂಜ್ ಆಗದೆ ಯಾವುದು, ಮಧ್ಯ ಪದಗಳು ಅಷ್ಟೇ. ಈಗ ಏನ್ ಮಾಡ್ಕೋಬೇಕು, ಇಲ್ಲಿ ಗುಂಪು ಮಾಡ್ಕೋಬೇಕು. ಯಾವ್ದು ಕಾಮನ್ ಇರ್ತದ ನೋಡಿ, ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ. ಎಕ್ಸ್ ಅನ್ನ ಹೊರಗೆ ತಗೊಂಡ್ರಂದ್ರ ಇಲ್ಲಿ ಏನ್ ಹೋಯ್ತದ, x ಪ್ಲಸ್ 5ಕ್ಕ 5. ಇಲ್ಲಿ ನೋಡ್ರಿ, x ಇಂಟು ಎಕ್ಸ್ ಏನಾಗ್ತದ, x² ಪ್ಲಸ್ 5 ಇಂಟು ಎಕ್ಸ್ ಏನಾಗ್ತದ, 5x. ಅಂದ್ರೆ ಇದು ಉಲ್ಟಾ ಬಿಡಿಸಿದಾಗ ಸೇಮ್ ಇದೇ ಬರ್ತದ. ಪ್ಲಸ್ ಹಾಕ್ರಿ. ಇಲ್ಲಿ 2 ಅದ, ಇಲ್ಲಿ 10 ಅದ. 2 ಯಾವ ಮಗೆ ಗೊತ್ತವ, ವೆರಿ ಗುಡ್. ಯಾವ ಮಗೆ ಗೊತ್ತವ, 2 ಮಗೆ ಗೊತ್ತವ. 2 ಹೊರಗೆ ತೆಗೆದಿವಿ ಅಂದ್ರೆ ಒಳಗೆ ಏನ್ ಹೋಗ್ತದ, x ಗೆ x ಉಳಿತದ. ಪ್ಲಸ್ ಇಲ್ಲಿ 10 ಬರ್ಬೇಕಾಗಿತ್ತು, ಇಲ್ಲಿ 2 ಮುಗಿಸ್ಬೇಕು. 2ಕ್ಕೆ 5 ಮುಗಿಸ್ಬೇಕು. ನೋಡ್ರಿ, ಇಲ್ಲಿ ಏನು ಬಂದಿರ್ತದ, ಇಲ್ಲಿನು ಈ ಬ್ರಾಕೆಟ್ ಒಳಗನು ಅದೇ ಬರ್ಬೇಕು. ಅಂದ್ರೆ ನಿಮ್ ಉತ್ತರ ಏನು ಕರೆಕ್ಟ್ ಆಗಿ ಬರ್ತದೆ. ಇಲ್ಲಿ ನೋಡ್ರಿ, ಒಂದ್ ಏನ್ ಬರ್ತದ, x+5 ಬರ್ತದ. ಇನ್ನೊಂದು x+2 ಬರ್ತದ. ಈ x+5 = 0 ಅಂತ ಒಂದ್ ಮಾಡ್ಕೊರಿ. ಇನ್ನೊಂದು x+2 = 0 ಅಂತ ಬರಿ. ನಾ ಯಾಕೆ ಬರೆಯಕತ್ತೀನಿ ಅಂದ್ರ, ನಮ್ಗೆ ಯಾವ ಬೆಲೆ ಬೇಕಾಗ್ಯದ, ಎಕ್ಸ್ ಬೆಲೆ ಬೇಕಾಗ್ಯದ. ಎಕ್ಸ್ ಗೆ ಎಕ್ಸ್ ಬರೀರಿ. ಪ್ಲಸ್ 5 ಇದ್ದದ್ದು ಆ ಕಡೆ ಕಳಿಸ್ರಿ, ಏನಾಗ್ತದ, =-5. ಇದೇನಾಗ್ತದ, x = ಪ್ಲಸ್ 2 ಈ ಕಡೆ ಏನಾಗ್ತದ, -2. ಈಗ ನೋಡ್ರಿ, ಒಂದು x = -5 ಅಂತು, ಇನ್ನೊಂದು x = -2 ಬಂತು. ಇದರ ಅರ್ಥ ಏನಂದ್ರ, ಈ x ಜಾಗದಾಗ ಯಾವ್ಯಾವ ಸಂಖ್ಯೆಗಳನ್ನ ಹಾಕಿದ್ರ ಬೆಲೆ 0 ಅಂತ. ಇಲ್ಲ ತಾಳೆ ಮಾಡಿ ನೋಡಮ್ಮ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈ x ಜಾಗದಾಗ ನಾ ಏನ್ ಮಾಡ್ತೀನಿ, ಮೊದಲ -5 ಹಾಕ್ತೇನೆ. ಎಲ್ಲಿ ಬಿಡ್ಸೋಣ, ಇಲ್ಲಿ x ಜಾಗದಾಗ ಏನ್ ಮಾಡ್ತೀನಿ, -5 ಹಾಕ್ತೀನಿ. ಆ ಸಮೀಕರಣ ಏನದ ನೋಡಿ, ಈ x ಜಾಗದಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಮೊದಲ -5 ಹಾಕ್ತೇನೆ. ಇಲ್ಲಿ x² ಅಂದ್ರೆ ಏನಾಗ್ತದ, -5² ಪ್ಲಸ್ 7ಕ್ಕೆ 7. x ಅಂದ್ರೆ ಏನದ, -5 ಪ್ಲಸ್ 10ಕ್ಕೆ 10 ಇದನ್ನ ಬಿಡಿಸಿರ, -5 ಇಂಟು -5 ಏನಾಗ್ತದ, 25 ಪ್ಲಸ್ ಇಂಟು ಮೈನಸ್ 7 ಎಷ್ಟು, 35 ಪ್ಲಸ್ 10ಕ್ಕೆ ಏನು, ಪ್ಲಸ್ 10. ಇಲ್ಲಿ ನೋಡ್ರಿ, 25ಕ್ಕೆ 10 ಕೂಡಿಸಿದ್ರೆ ಎಷ್ಟು, 35. 35 ಎಷ್ಟು, 0. ನೋಡಿ ವಿದ್ಯಾರ್ಥಿಗಳೇ, ಈ x ಬೆಲೆಯಲ್ಲಿ -5 ಹಾಕಿ ಬಿಡಿಸಿದ್ರೆ ಏನ್ ಬರ್ತದ, 0 ಬರ್ತದ. ಇನ್ನೊಂದು ಏನ್ ಬಂದದ, x ಬೆಲೆ -2 ಬಂದದ. ಈ -2 ಅನ್ನ ಈ x ಬೆಲೆ ಒಳಗೆ ಹಾಕ್ತೀನಿ. ನೋಡ್ರಿ ಏನ್ ಬರ್ತದ, x ಇದ್ರೆ ಏನಾಗ್ತೀನಿ, -2² ಪ್ಲಸ್ 7ಕ್ಕೆ 7 ಇಂಟು x ಇದ್ದಲ್ಲಿ ಏನ್ ಮಾಡ್ತೀನಿ, -2 ಪ್ಲಸ್ 10ಕ್ಕೆ
10. ಈ -2 ಅನ್ನ 2 ಸಲ ಗುಣಾಕಾರ ಮಾಡಿ ಏನಾಗ್ತದ 4 ಬರ್ತದ. ಪ್ಲಸ್ ಇಂಟು ಮೈನಸ್ ಮೈನಸ್ 7 2 ಎಷ್ಟು 14 ಪ್ಲಸ್ 10ಕ್ಕೆ 10 ಇಲ್ಲಿ ನೋಡ್ರಿ 10ಕ್ಕೆ 4 ಕೂಡಿಸಿದ್ರೆ ಎಷ್ಟು 14 14 14 ಹೋದ್ರೆ ಎಷ್ಟು 0. ನೋಡಿ ವಿದ್ಯಾರ್ಥಿಗಳೇ, ಇದೆರಡೂ ಸಂಖ್ಯೆಗಳನ್ನ ಈ ಸಮೀಕರಣದಲ್ಲಿ ಹಾಕಿದ್ರೆ ಏನಾಗ್ತದ ಬೆಲೆ ಏನ್ ಬರ್ತದ 0 ಬರ್ತದೆ. ಈಗ ಶೂನ್ಯತೆಗಳಂದ್ರೆ ಗೊತ್ತಾಯ್ತು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅವುಗಳ ಡಿಗ್ರಿಗೆ ಸಮನಾಗುತ್ತದೆ. ಇದರ ಅರ್ಥ ಏನಂದ್ರ ಇಲ್ಲಿ ನೋಡಿ, ಇದೊಂದು ಬಹುಪದೋಕ್ತಿನೇ ಅಂದನ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ನಮ್ಗೆ ಎಕ್ಸ್ಪ್ರೆಷನ್ ಬರ್ತದ ಬರೀ ಒಂದ್ ಸಂಖ್ಯೆ ಅದು ಎಕ್ಸ್ ಅಂದ್ರ ಒಂದು. ಹಂಗಿತ್ತಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟದ 1 ಅಂತ ಹೇಳ್ಬೇಕು. ಇಲ್ಲಿ ನೋಡ್ರಿ ಇಲ್ಲೇನದ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟವ 2 ಅದಾವ. ಯಾಕಂದ್ರ ಬಹುಪದೋಕ್ತಿಯ ಡಿಗ್ರಿ ಎಷ್ಟದ 2 ಅದ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅವುಗಳ ಡಿಗ್ರಿಗೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಇನ್ನೊಂದು ಪರಿಕಲ್ಪನೆ ಅದ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅದ. ಇದು ಬಹಳ ಈಜಿ ಅದ. ನಿಮ್ ಕ್ವಶನ್ದಾಗ ಹೆಂಗ್ ಕೇಳ್ತಾರಂದ್ರ ಈ ರೀತಿ ಒಂದು ಗ್ರಾಫ್ ಅನ್ನು ಕೊಟ್ಟು ಇದರ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಅಂತ ಕೇಳ್ತಾರ. ನೀವು ಮಾಡಬೇಕಾಗಿರೋದು ಒಂದೇ ಒಂದ್ ಕೆಲಸ ಏನಂದ್ರ ಈ ರೇಖೆ ಏನದಲ್ಲ ಎಕ್ಸ್ ಅಕ್ಷದ ಮ್ಯಾಗ ಸಂಧಿಸಬಹುದು ಅಥವಾ ಛೇದಿಸಬಹುದು. ಸಂಧಿಸಬಹುದು ಅಂದ್ರೆ ಇದಕ್ಕೆ ಟಚ್ ಆಗ್ಬಹುದು ಅಥವಾ ಛೇದಿಸಬಹುದು ಅಂದ್ರೆ ಹಿಂಗ್ ಪಾಸ್ ಆಗಿ ಹೋಗಿತ್ತಂದ್ರ ಈಗ ಒಂದ್ ಪಾಯಿಂಟ್ ಇರ್ತಲ್ಲ, ಈಗ ಎಷ್ಟು ಶೂನ್ಯತೆಗಳ ಸಂಖ್ಯೆ ಎಷ್ಟಾಗ್ತದ 1 ನೆನ್ಪಿಡ್ರಿ. ಇಷ್ಟು ಬರ್ತದೆ ನಿಮ್ಗೆ 1 ಮಾರ್ಕ್ಸ್. ಹಾಗಾದ್ರೆ ವಿದ್ಯಾರ್ಥಿಗಳ ವಿಡಿಯೋವನ್ನ ಪಾಸ್ ಮಾಡಿ ಇದರ ಶೂನ್ಯತೆಗಳ ಸಂಖ್ಯೆಯನ್ನ ಹೇಳ್ರಿ. ಎಸ್, ಇಲ್ಲಿ ನೋಡ್ರಿ ವಾಯ್ ಅಕ್ಷವು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಈ ರೇಖೆ ಹಾದು ಹೋಗಿದ್ದು ಕರ್ವ. ಇಲ್ಲಿ ನೋಡ್ರಿ ಇಲ್ಲೊಂದ್ಸಲ ಆದೋಗ್ಯದ, ಇಲ್ಲೊಂದ್ಸಲ ಆದೋಗ್ಯದ. ನೀವು ಬರೀ ಏನ್ ಮಾಡ್ಬೇಕು, ಎಕ್ಸ್ ಅಕ್ಷರ ಮ್ಯಾಗ ಅಷ್ಟೇ ನೋಡ್ಬೇಕು. ಇದು ಕನ್ಸಿಡರ್ ಮಾಡ್ಬೇಡ್ರಿ. ಎಷ್ಟಾದದ್ದು ಶೂನ್ಯತೆಗಳ ಸಂಖ್ಯೆ 2. ಶೂನ್ಯತೆಗಳ ಸಂಖ್ಯೆ ಎಷ್ಟು 2. ಹಾಗಾದ್ರೆ ಎಷ್ಟು ಪಾಸ್ ಮಾಡ್ರಿ ವಿಡಿಯೋವನ್ನ. ನಾ ಹೇಳಿದ್ದೆ ನಿಮ್ಗ ಇದು ಛೇದಿಸಬಹುದು ಅಥವಾ ಇಲ್ಲೇ ಸಂಧಿಸಬಹುದು. ಹಂಗಿತ್ತ ಶೂನ್ಯತೆಗಳ ಸಂಖ್ಯೆ ಎಷ್ಟು, ಅದನ್ನು ಯಾವ ಅಕ್ಷರ ಮ್ಯಾಗ, ಕೇವಲ ಎಕ್ಸ್ ಅಕ್ಷರ ಮ್ಯಾಗ, ಇಲ್ಲಿ ಅಲ್ಲ. ಹಂಗಿತ್ತಂದ್ರ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು 1 2. ಎಷ್ಟು ಶೂನ್ಯತೆಗಳ ಸಂಖ್ಯೆ 2. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಅದ. ಏನಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಇಂಗ್ಲಿಷ್ನಾಗ ಅಂದ್ರ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಫಿಷಿಯಂಟ್ ಆಫ್ ಎ ಪಾಲಿನೋಮಿಯಲ್ ಅಂತದ. ಅದ್ರ ಇದ್ರ ಅರ್ಥ ಏನಂದ್ರ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಅಗಳೆ ಕಂಡುಹಿಡಿದ್ರಲ್ಲ, ಶೂನ್ಯತೆಗಳು 2 ಬಂದಿತ್ವಲ್ಲ ಬಹುಪದೋಕ್ತಿಗೆ, ಆ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ಏನದ ಅಂತ ಕೇಳ್ತಾರೆ. ನಿಮಗ 3 ಅಂಕದ ಕ್ವಶನ್ ಇಲ್ಲಿಂದ ಬರ್ತದ. ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯುವುದು, ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡಿ ಅಂತ 3 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ನೋಡಿ ಇಲ್ಲೊಂದು ವರ್ಗ ಬಹುಪದೋಕ್ತಿಯನ್ನ ಕೊಟ್ಟಾರ. ನಿಮ್ಗೆ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಒಳಗ ವರ್ಗ ಬಹುಪದೋಕ್ತಿನೇ ಕೊಡ್ತಾರೆ. ಯಾಕೆ ವರ್ಗ ಬಹುಪದೋಕ್ತಿ ಅಂತ್ರಿ, ಇದರ ಡಿಗ್ರಿ ಎಷ್ಟದ 2. ಈ ಪ್ರಶ್ನೆಯನ್ನ ಬಿಡಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು, ಮೊದಲ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ನಾ ಅಗಳೇ ಹೇಳ್ತೇನೆ ನಿಮಗೆ ಇದರ ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿತಾರ ಅಂತ. ಇಲ್ಲಿ ನೋಡ್ರಿ ಅಂತ್ಯ ಪದಗಳು ಏನದಾವ ಅಷ್ಟೇ ಹೇಳ್ಬೇಕು. ಮಧ್ಯ ಪದವನ್ನ ಏನ್ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕು, ಅಂದ್ರೆ ವಿಭಾಗ ಮಾಡ್ಕೋಬೇಕು. ಏನಂದಿದ್ ಮಧ್ಯ ಫಸ್ಟ್ ಏನ್ ಮಾಡ್ಬೇಕು, ಕೊನೆಯ 2 ಪದಗಳನ್ನ ಗುಣಾಕಾರ ಮಾಡ್ಬೇಕು. 10 ಎಷ್ಟಾಗ್ತದ 10. ಫಸ್ಟ್ ಏನ್ ಮಾಡ್ಬೇಕು, ಕೊನೆಯ ಪದಗಳು ಏನಿಲ್ಲ ಅಂದ್ರೆ ಏನಿರ್ತದ 1 ಇರ್ತದ. 10 ಎಷ್ಟು 1. ಡಿವೈಡ್ ಮಾಡ್ಕೋರಿ, ಗುಣಾಕಾರ ಮಾಡ್ರ 10 ಬರ್ಬೇಕು, ಕೂಡಿಸಿರತ್ತವ ಕಳೆದ್ರೆ ಏನ್ ಬರ್ಬೇಕು 7 ಬರ್ಬೇಕು ಅಂತ 2 ಸಂಖ್ಯೆಗಳು ಯಾವುವು. ವೆರಿ ಗುಡ್. 5 2 ಎಷ್ಟು 10. 5 ಮತ್ತೆ 2 ಕೂಡಿಸಿದ್ರೆ ಎಷ್ಟಾಗ್ತದ 7 ಆಗ್ತದ. 5 ಮತ್ತೆ 2 ಗುಣಾಕಾರ ಮಾಡಿ ಎಷ್ಟಾಗ್ತದ 10 ಆಗ್ತದ. ಇದನ್ನ ಹೆಂಗ್ ಬರ್ಕೋಬಹುದು, x² ಪ್ಲಸ್ 5x ಪ್ಲಸ್ 2x ಪ್ಲಸ್ 10ಗೆ
n ನೋಡ್ರಿ ಮಧ್ಯ ಪದಗಳನ್ನ ಏನ್ ಮಾಡ್ಕೊಂಡಿನ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ ಈಸ್ ಈಕ್ವಲ್ ಟು 0ಕ್ಕೆ 0. ಯಾಕಂದ್ರೆ ನಾನು ನಿಮ್ಗೆ ಈ ಲೆಕ್ಕವನ್ನ ಆವಾಗ್ಲೇನೆ ಬಿಡಿಸಿದ್ದೇನೆ. ಎರಡು ಗುಂಪು ಮಾಡ್ಕೋಬೇಕು. ಇಲ್ಲಿ ಎರಡು ಕಡೆಗೆ ಏನದ ಎಕ್ಸ್ ಅದ. ಎಕ್ಸ್ ಅನ್ನ ಏನ್ ಮಾಡ್ರಿ ಹೊರಗೆ ತಗೊಂಡು ಬಂದ್ರೆ ಅಂದ್ರೆ ಏನ್ ಉಳಿತಿದ್ದಲ್ಲಿ ಒಳಗೆ ಒಂದು ಎಕ್ಸ್ ಉಳಿತದ. ಪ್ಲಸ್ 5ಕ್ಕೆ 5. ಇಲ್ಲಿ ನೋಡ್ರಿ ಇದು ಪ್ಲಸ್ಸಿಗೆ ಪ್ಲಸ್. ಇವೆರಡರ ಒಳಗೆ ಏನ್ ಕಾಮನ್ ಅದ? ವೆರಿ ಗುಡ್. ಏನ್ ಕಾಮನ್ ಅದ? 2 ಕಾಮನ್ ಅದ. 2 ಹೊರಗೆ ತಗೊಂಡ್ರೆ ಒಳಗೆ ಏನ್ ಉಳಿತದ? ಎಕ್ಸ್ ಪ್ಲಸ್ 5. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಬಂದಿರ್ತದ ಅದೇ ಬರ್ಬೇಕಂದ್ರೆ ನಿಮ್ಮ ಉತ್ತರ ಏನು ಬರುವಂತ ಉತ್ತರ ಏನಂತದ ಕರೆಕ್ಟ್ ಆಗ್ತದ. ಶೂನ್ಯತೆಗಳನ್ನ ಕಂಡುಹಿಡಿಯಕ್ಕೆ ಏನಂತದ ನೀವು ಶೂನ್ಯತೆಗಳನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಇಲ್ಲಿ ನೋಡ್ರಿ ಒಂದು ಅಪವರ್ತನ ಏನ್ ಬರ್ತದ ಎಕ್ಸ್ ಪ್ಲಸ್ 5, ಇನ್ನೊಂದು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ಬರೀಬಹುದ. ಇಲ್ಲಿ ಏನಂತದ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0 ಆಗ್ತದ. ಇನ್ನೊಂದು ಏನಂತದ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನಾವೇನ್ ಮಾಡ್ತಾ ಇದೀವಿ ಮೊದಲ ಶೂನ್ಯತೆಗಳನ್ನ ಕಂಡುಹಿಡ್ತಿದ್ವಿ. ಇಲ್ಲಿ ಏನಾಗ್ತದ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 5 ಈ ಕಡೆ ಏನಾಗ್ತದ ಮೈನಸ್ 5. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗ್ತದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಶೂನ್ಯತೆಗಳು ಎಷ್ಟು ಬಂದವು? 2 ಬಂದವು. ಒಂದು ಶೂನ್ಯತೆಗೆ ಅಲ್ಫಾ ಅಂತ ಹೆಸರು ಕೊಡ್ರಿ, ಇನ್ನೊಂದು ಶೂನ್ಯತೆಗೆ ಬೀಟಾ ಅಂತ ಹೆಸರು ಕೊಡ್ರಿ. ಯಾಕಂದ್ರೆ ಇಲ್ಲಿ ಎರಡು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೇನಾಗ್ತದ ಒಂದೇ ಅನ್ಸ್ಕೊಡ್ತಾವ. ಅದಕ್ಕೆ ಒಂದು ಹೆಸರೇನು ಕೊಡೋನು ಅಲ್ಫಾ ಅಂತ ಕೊಡೋನು, ಇನ್ನೊಂದಕ್ಕೆ ಬೀಟಾ ಅಂತ ಕೊಡೋಣ. ಇಲ್ಲಿ ನೋಡಿ ಇಲ್ಲಿ ಏನದ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ. ಅಂದ್ರೆ ಈ ಅಲ್ಫಾ ಮತ್ತು ಬೀಟಾವನ್ನ ಕೂಡಿಸಿದಾಗ ಮೈನಸ್ ಬಿ ಅಂದ್ರೇನು, ಬಿ ಅಂದ್ರೇನು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಮೊದಲು ಏನ್ ಮಾಡ್ಕೋನು ಈ ಸಹಗುಣಕಗಳನ್ನ ನೋಡೋಣ. ನೋಡ್ರಿ ಎ ಜಾಗದಾಗ ಏನದ, ಇಲ್ಲಿ ಎ ಜಾಗದಾಗ ಏನದ 1 ಅದ, ಅದಕ್ಕ 1 ಬರ್ತದೆ. ಇಲ್ಲಿ ಬಿ ಜಾಗದಾಗ ಏನದ ನೋಡ್ರಿ ವಿದ್ಯಾರ್ಥಿಗಳೇ, ಏನದ ಬಿ ಜಾಗದಾಗ 7 ಬರ್ತದೆ. ಇಲ್ಲಿ ಸಿ ಜಾಗದಾಗ ಏನದ 10 ಅದ, 10 ಬರ್ತದೆ. ಈಗ ನೋಡೋಣ ತಾಳೆ ನೋಡೋಣ. ಫಸ್ಟ್ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರ ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ಮೈನಸ್ ಬಿ ಬೈ ಏನದ ಎ, ಮೈನಸ್ ಬಿ ಬೈ ಎ. ಇಲ್ಲಿ ನೋಡ್ರಿ ಅಲ್ಫಾ ಅಂದ್ರೆ ಏನದ ನೋಡ್ರಿ, ಇಲ್ಲಿ ಅಲ್ಫಾ ಅಂದ್ರೆ ಏನದ ಮೈನಸ್ 5 ಪ್ಲಸ್ ಪ್ಲಸ್ ಬರ್ಲಿ. ಬೀಟಾ ಅಂದ್ರೆ ಏನದ ವೆರಿ ಗುಡ್, ಏನದ ಮೈನಸ್ 2 ಈಸ್ ಈಕ್ವಲ್ ಟು ಮೈನಸ್ ಬರ್ರಿ. ಬಿ ಅಂದ್ರೆ ಏನದ 7 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟದ 1. ಬಿಡಿಸ್ರಿ ನೋಡೋಣ ವಿದ್ಯಾರ್ಥಿಗಳಿದು. -5 ಪ್ಲಸ್ ಇಂಟು ಮೈನಸ್ ಏನಾಗ್ತದ -2ಕ್ಕೆ 2 ಈಸ್ ಈಕ್ವಲ್ ಟು ಇಲ್ಲಿ ಒಂದ್ ಬದಲು ನಡೀತದ, ಬೆಟರ್ನು ಬರ್ತದ. ಏನ್ ಬರ್ತದ ಇಲ್ಲಿ -7. ಇಲ್ಲಿ ನೋಡ್ರಿ -5 -2 ಅದ. ಎರಡು ಕಡೆಗೆ ಮೈನಸ್ ಇತ್ತಂದ್ರೆ ಏನ್ ಮಾಡ್ಬೇಕು, ಮೈನಸ್ ಚಿಹ್ನೆಯನ್ನು ಇಟ್ಟು ಏನ್ ಮಾಡ್ಬೇಕು ಕೂಡಿಸ್ಬೇಕು. 5ಕ್ಕೆ 2 ಕೂಡಿಸಿದ್ರೆ ಎಷ್ಟು 7 ಈಸ್ ಈಕ್ವಲ್ ಟು -7. ನೋಡ್ರಿ ಶೂನ್ಯತೆಗಳ ಮೊತ್ತವನ್ನ ತಾಳೆ ಕರೆಕ್ಟ್ ಬಂತ. ಈಗ ಶೂನ್ಯತೆಗಳ ಮೊತ್ತ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಶೂನ್ಯತೆಗಳ ಗುಣಬದ್ಧವನ್ನ ಕಂಡುಹಿಡಿಬೇಕು. ಶೂನ್ಯತೆಗಳ ಗುಣಬದ್ಧ ಸೂತ್ರ ಏನದ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಅಂದ್ರೆ ಏನದ -5 ಇಂಟು ಬೀಟಾ ಅಂದ್ರೆ ಏನದ -2 ಈಸ್ ಈಕ್ವಲ್ ಟು ಸಿ ಅಂದ್ರೆ ಏನದ ಇಲ್ಲಿ 10 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟದ 1. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ. 5 2 ಎಷ್ಟು 10 ಈಸ್ ಈಕ್ವಲ್ ಟು ಏನು 10. ಇಷ್ಟು ಮಾಡಿದ್ರೆ ಅಂದ್ರೆ ನಿಮಗ 3 ಮಾರ್ಕ್ಸ್ ಅದ. ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ. ಇದು 3 ಅಂಕಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೇಳಿರ್ತಕ್ಕಂತ ಕಾನ್ಸೆಪ್ಟ್. ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನ ಕಂಡುಹಿಡಿಯುವಂತ ಸೂತ್ರ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಇದು ನಿಮ್ಮ ಪುಸ್ತಕದಲ್ಲಿ ಇಲ್ಲ ವಿದ್ಯಾರ್ಥಿಗಳಿಗೆ. ಇದ್ರ ಮ್ಯಾಕ್ ಕ್ವಶನ್ ನೋಡ್ರಿ, ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿಯೇ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಶೂನ್ಯತೆಗಳ ಮೊತ್ತ 7 ಅಂದ್ರೆ
ಅಲ್ಫಾ ಪ್ಲಸ್ ಬೀಟಾ ಏನದ 7 ಗುಣಲಬ್ಧ 12 ಆಗಿರುವ, ಅಂದ್ರೆ ಅಲ್ಫಾ ಇಂಟು ಬೀಟಾ ಏನದ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ ಅಂತ ಹೇಳಿ. ಅಂದ್ರೆ ಶೂನ್ಯತೆಗಳ ಮೊತ್ತ 7 ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದು ಫಸ್ಟ್ ಏನ್ ಮಾಡೋಣ, ಈ ಸೂತ್ರವನ್ನು ಉಪಯೋಗಿಸಿ ಏನ್ ಮಾಡೋಣ, ವರ್ಗ ಬಹುಪದೋಕ್ತಿಯನ್ನ ಬರೆಯೋಣ. ನೋಡ್ರಿ, ಶೂನ್ಯತೆಗಳ ಮೊತ್ತ ಅಂದ್ರೇನು, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನ್ ಬರ್ತದ 7 ಅವರೇ ಕೊಟ್ಟಾರ. ನೆಕ್ಸ್ಟ್ ಗುಣಲಬ್ಧ ಅಂದ್ರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನದ 12. ನಿಮಗೆ ಶೂನ್ಯತೆಗಳ ಮೊತ್ತ ಗೊತ್ತದ, ಶೂನ್ಯತೆಗಳ ಗುಣಲಬ್ಧ ಗೊತ್ತದ. ಹಂಗಿತ್ತಂದ್ರ ಆ ಬಹುಪದೋಕ್ತಿಯನ್ನು ಬರೆಯೋಣ. ಇದು ನೋಡ್ರಿ, ಎಕ್ಸ್ ಸ್ಕ್ವೇರ್ ಬರ್ತೀನಿ. ನೆಕ್ಸ್ಟ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ, ಇಲ್ಲಿ 7 ಅದ, 7 ಎಕ್ಸ್ಗೆ ಮುಂದಿನದು ಇಲ್ಲಿ ಎಕ್ಸ್ ಅದ, ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಎಷ್ಟದ 12. ನೋಡ್ರಿ, ಆ ಬಹುಪದೋಕ್ತಿ ಯಾವುದು, ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಈಗ ಬಹುಪದೋಕ್ತಿಯನ್ನ ಕಂಡುಹಿಡಿದ್ರಿ. ಮುಂದೆ ಏನ್ ಮಾಡಂದಾರ, ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಬೇಕಾದ್ರೆ ಮೊದ್ಲು ಏನ್ ಮಾಡ್ಬೇಕು, ಕೊನೆಯ 2 ಪದಗಳನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದ, ಬಂದಿರ್ತದ. 12 ಒಂದೆಷ್ಟು 12. ನಿಮ್ಗೆ ಏನಾದ್ರು ತಿಳಿತಾ ಇಲ್ಲ ಅಂದ್ರೆ ವಿಡಿಯೋವನ್ನ ಏನ್ ಮಾಡ್ಬೇಕು, ಪಾಸ್ ಮಾಡ್ಬೇಕು, ಮತ್ತೆ ನೋಡ್ಬೇಕು, ರಿಪೀಟ್ ಆಗಿ ನೋಡ್ಬೇಕು. ಕೊನೆಯ ಪದಗಳಲ್ಲಿ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು, ಮತ್ತೇನ್ ಮಾಡ್ಬೇಕು, ಲಿಸ್ಟ್ ಮಾಡ್ಕೋಬೇಕು. 2 ಪದಗಳನ್ನ ಗುಣಾಕಾರ ಮಾಡಿದ್ರೆ 12 ಬರ್ಬೇಕು, ಕೂಡಿಸಿದ ಅಥವಾ ಕಳೆದ್ರೆ -7 ಬರ್ಬೇಕು ಅಂತ 2 ಸಂಖ್ಯೆಗಳು ನೋಡ್ರಿ. ವೆರಿ ಗುಡ್. ಯಾವುದು, 4 3 12. ಇಲ್ಲಿ ನೋಡ್ರಿ, -4 -3, ಯಾಕಂದ್ರೆ ಗುಣಾಕಾರ ಮಾಡ್ರಿ -3 ಇಂಟು -4 ಮತ್ತು ಮೈನಸ್ ಇಂಟು ಮೈನಸ್ ಏನಂತ ಪ್ಲಸ್ ಆಗ್ತದ 12ಕ್ಕೆ 12. ಈಗ ನೆಕ್ಸ್ಟ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಬರ್ತಿಲ್ಲ, ಆಗ್ಲೇ ಹೇಳಿದ್ದೆ ಕೊನೆಯ 2 ಪದಗಳು ಸೇಮ್ ಇರ್ತಾವ, ಮಧ್ಯದ ಪದ ಮಾತ್ರ ಚೇಂಜ್ ಆಗ್ತದ. ಇದು ಈ ಬರ್ದಿರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಮಧ್ಯದಾಗ ಏನು ಬರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ನೋಡ್ರಿ, -4x -4x ಬರೀತೀರಿ. ಇಲ್ಲಿ ಏನ್ ಬರಿಬೇಕಂದ್ರೆ -3x, ಯಾಕಂದ್ರೆ ಇಲ್ಲಿ ನಮಗೆ ಏನ್ ಬೇಕಾಗ್ಯದ, -7x ಬೇಕಾಗ್ಯದ, ಪ್ಲಸ್ 12. ನೆಕ್ಸ್ಟ್ ಏನ್ ಮಾಡ್ಬೇಕು, 2 ಗುಂಪು ಮಾಡ್ಕೋರಿ. 2ಗಳಿಗೆ ಏನ್ ಕಾಮನ್ ಅದ, ವೆರಿ ಗುಡ್, ಏನ್ ಕಾಮನ್ ಅದ, ಎಕ್ಸ್ ಕಾಮನ್ ಅದ. ಎಕ್ಸ್ ಹೊರಗೆ ಬಂದ್ರೆ ಏನ್ ಉಳಿತದ, ಎಕ್ಸ್ -4 ಬರ್ತದ. ಇದೇನ್ ಬರ್ತದ, ಇಲ್ಲಿ 3 ಅದ, ಇಲ್ಲಿ 12 ಅದ. ಇವೆರಡು ಯಾವ ಬಗೆಗೆ ಬರ್ತಾವ, ವೆರಿ ಗುಡ್, 3 ಬಗೆಗೆ ಬರ್ತಾವ. -3 ಹೊರಗೆ ತೊಗೊಂಡ್ರಿ ಅಂದ್ರೆ ಏನ್ ಉಳಿತದ, ಎಕ್ಸ್ ಉಳಿತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದ, ಇಲ್ಲಿ ಏನದ, ಪ್ಲಸ್ ಅದ. ಪ್ಲಸ್ ಆಗ್ಬೇಕಾಗಿತ್ತ ಏನ್ ಬರಿಬೇಕು, ಮೈನಸ್ ಬರಿಬೇಕು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತದ, ಪ್ಲಸ್ ಆಗ್ತದ. 3 ಎಷ್ಟಲೇ 12, 3 4 12. ನಾನು ಇವಾಗ ಅಗಾಳನೆ ಹೇಳಿದ್ದೆ, ಇಲ್ಲಿ ಏನು ಬಂದಿರ್ತದೆ ಇಲ್ಲಿ ಅದೇ ಬರ್ಬೇಕಂತ ಹೇಳಿದ್ದೆ. ಈಗ ಬರ್ಕೋರಿ, x -4 ಬರ್ತದೆ, ಇನ್ನೊಂದು x -3 ಬರ್ತದೆ. ಈ ಶೂನ್ಯತೆ ಕಂಡಿಡಿ ಅಂದ್ರೆ ಒಂದು x -4 = 0, ಇನ್ನೊಂದು x -3 = 0. ನೋಡ್ರಿ, ಒಂದು x ಏನ್ ಬರ್ತದೆ, x = 4 ಬರ್ತದ. ಅಂದ್ರೆ ಒಂದು ಶೂನ್ಯತೆ ಅಲ್ಫಾ ಏನ್ ಬರ್ತದ, 4 ಬರ್ತದ. ಇನ್ನೊಂದು x = 3 ಬರ್ತದ. ಇಷ್ಟು ಬರ್ದಂದ್ರೆ ನಿಮಗ 3 ಮಾರ್ಕ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಇಳಿದಂತ ಕ್ಲಾಸ್ಗಳನ್ನ ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಬಳಸೋಣ. ಇವೆಲ್ಲ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತ ಕ್ವಶನ್ಗಳು ಅದ. ಒಂದನೇ ಕ್ವಶನ್ ನೋಡ್ರಿ, P of x = 7x⁴ - 2x⁴ ಪ್ಲಸ್ 3x² ಪ್ಲಸ್ x - 3. ಇವು ಬಹುಪದೋಕ್ತಿಯ ಡಿಗ್ರಿ. ನೀವು ವಿಡಿಯೋವನ್ನ ಪಾಸ್ ಮಾಡ್ಬೇಕು, ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಾಗ ಹೇಳ್ಬೇಕು. ಇಲ್ಲಿ ನೋಡ್ರಿ, ಡಿಗ್ರಿ ಅಂದ್ರೆ ಏನ್ ಹೇಳುತ್ತೆ ನಿಮ್ಗ, ಒಂದು ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಏನಂತ ಕರಿತೀವಿ ನಾವು, ಡಿಗ್ರಿ ಅಂತ ಕರಿತೀವಿ. ಅಂದ್ರೆ ಬಹುಪದೋಕ್ತಿಯ ಚರಾಕ್ಷರದ ಮಹತ್ತಮ ಘಾತ. ಇಲ್ಲಿ ಚರಾಕ್ಷರ ಯಾವ್ದು, ಎಕ್ಸ್ ಆಗುದು. ಅದರ ಮಹತ್ತಮ ಘಾತ ಅಂದ್ರೇನು, ದೊಡ್ಡದಿರ್ತಕ್ಕಂಥ ಘಾತವನ್ನು ಏನಂತ ಕರಿತೀವಿ ನಾವು, ಡಿಗ್ರಿ ಅಂತ ಕರಿತೀವಿ. ಹಂಗಿತ್ತಾರ, ವೆರಿ ಗುಡ್. ಇದರ ಘಾತ ಏನು, 4. ಡಿಗ್ರಿ ಎಷ್ಟು, 4. ಹಂಗಿತ್ತಂದ್ರೆ ಇದರ ಡಿಗ್ರಿಯನ್ನು ನೀವು ಏನ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಚಿತ್ರ, ಈ ಕೆಳಗಿನ ಚಿತ್ರದಲ್ಲಿ y = P of x.
ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ನೋಡ್ರಿ, ವಿಡಿಯೋವನ್ನ ಪಾಸ್ ಮಾಡಿ ಉತ್ತರಗಳನ್ನ ಕಮೆಂಟ್ ಮಾಡುವುದನ್ನ ಕಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ, ನಾ ಏನ್ ಹೇಳ್ತೇನೆ ನಿಮ್ಗ, ಇದು ಯಾವ ಅಕ್ಷ, ಇದು y ಅಕ್ಷ, ಇದು x ಅಕ್ಷ. x ಅಕ್ಷದ ಮ್ಯಾಗ ಇದು ಕರ್ವ್ ಹಾದು ಹೋಗಿತ್ತಲ್ಲ, ಎಷ್ಟು ಪಾಯಿಂಟ್ ಮ್ಯಾಗ ಹಾದು ಹೋದ್ರ ಅಥವಾ ಟಚ್ ಆದ್ರ ಅದನ್ನ ಏನ್ ಕರಿತಾರೆ, ಆ ಸಂಖ್ಯೆಗಳನ್ನ ಶೂನ್ಯತೆ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, 1 2 3 4 ಒಂದಿತ್ತ ವಿದ್ಯಾರ್ಥಿಗಳೇ, ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 4. ವೆರಿ ಗುಡ್. ಇದರ ಉತ್ತರವನ್ನು ಏನ್ ಮಾಡ್ರಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಒಂದು ಅಪ್ಲೈಡ್ ಕ್ವಶನ್ ಅಂದ್ರ ಅನ್ವಯಿಕ ಪ್ರಶ್ನೆ ಅದ, ಅದನ್ನ ಬಿಡಿಸೋಣ. ಈ ಪ್ರಶ್ನೆ ಏನಾಗ್ತದಂದ್ರ, p of x is equal to x square plus 3x plus 1 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಪ್ಲಸ್ ಬೀಟಾ ಆದರೆ, ನೋಡ್ರಿ, ಒಂದನೇ ಕ್ವಶನ್ ಏನ್ ಕೇಳ್ಯಾರ, 1/α ಪ್ಲಸ್ 1/β ಬೆಲೆ ಎಷ್ಟಂತ ಕೇಳ್ಯಾರ. ಎರಡನೇ ಕ್ವಶನ್ ಏನಂದ್ರ ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಬೆಲೆಯನ್ನ ಕಂಡುಹಿಡಿಬೇಕು. ಇದು ಕಂಡುಹಿಡಿಬೇಕಾಗಿತ್ತು, ನಾವು ಸ್ವಲ್ಪ ನಿಮ್ಮ ತಿಳುವಳಿಕೆಯನ್ನ ಟೆಸ್ಟ್ ಮಾಡ್ತಾ ಇದ್ದ. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕಂದ್ರ ನಾವು ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಇಂಟು ಬೀಟಾಗಳ ಬೆಲೆಯನ್ನ ಕಂಡುಹಿಡಿಬೇಕು. ಇದು 3 ಮಾರ್ಕ್ಸ್ ಕ್ವಶನ್ ಕೇಳ್ಯಾರ. ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಏನಂದ್ರ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ನೋಡ್ರಿ, ಇಲ್ಲಿ ಮೈನಸ್ b/a ಬರಿಬೇಕಾಯ್ತಂದ್ರ ಇಲ್ಲಿ ಕಂಪೇರ್ ಮಾಡ್ರಿ, a ಇಸ್ ಈಕ್ವಲ್ ಟು ಏನ್ ಬರ್ತದ, 1 ಬರ್ತದ. b ಇಸ್ ಈಕ್ವಲ್ ಟು ಏನ್ ಬರ್ತದ, 3 ಬರ್ತದ. c ಇಸ್ ಈಕ್ವಲ್ ಟು ಏನ್ ಬರ್ತದ, 1 ಬರ್ತದ. ಇಲ್ಲಿ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಏನ್ ಬರ್ತದ, ಇಸ್ ಈಕ್ವಲ್ ಟು ಮೈನಸ್ b/a ಅಂದ್ರೇನು, ಮೈನಸ್ ಬರ್ರಿ, b ಅಂದ್ರೆ ಎಷ್ಟದ, 3 ಡಿವೈಡೆಡ್ ಬೈ 1ಕ್ಕೆ 1 ಇಸ್ ಈಕ್ವಲ್ ಟು ಏನ್ ಬರ್ತದ, -3 ಬರ್ತದ. ಅಲ್ಫಾ ಪ್ಲಸ್ ಬೀಟಾ ಬೆಲೆ -3 ಬರ್ತದ. ಇನ್ನು ಅಲ್ಫಾ ಇಂಟು ಬೀಟಾ ಬೆಲೆ ಏನ್ ಬರ್ತದ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಇಸ್ ಈಕ್ವಲ್ ಟು c ಅಂದ್ರೆ ಎಷ್ಟದ, 1 ಅದ, ಡಿವೈಡ್ ಬೈ a ಅಂದ್ರೆ ಏನದ, 1 ಅದ. 1/1 ಏನಾಗ್ತದ, 1 ಆಗ್ತದ. ಅಲ್ಫಾ ಪ್ಲಸ್ ಬೀಟಾ ಏನಾಗ್ತದ, -3 ಆಗ್ತದ. ಅಲ್ಫಾ ಇಂಟು ಬೀಟಾ ಏನಾಗ್ತದ, 1 ಆಗ್ತದ. ಹಂಗಿತ್ತಂದ್ರೆ ಇಲ್ಲಿ 1ನೇ ಕ್ವಶನ್ ಬಿಡ್ಸೋಣ. 1 ಏನ್ ನೋಡ್ರಿ, 1/α ಪ್ಲಸ್ 1/β ಬೆಲೆ ಕಡಿಮೆ ಅಂತ. ಇದು ನೋಡಿ ವಿದ್ಯಾರ್ಥಿಗಳೇ, ಯಾವ ರೂಪದಾಗ ಅದಿದ್ದು, ಭಿನ್ನ ರಾಶಿ ರೂಪದಾಗ ಅದ. ಛೇದಗಳಿಗೆ ಏನ್ ಮಾಡ್ಬೇಕು, ಲಸವನ್ನು ತೆಗಿಬೇಕು. ಲಸ ಏನ್ ಬರ್ತದ, ಅಲ್ಫಾ ಇಂಟು ಬೀಟಾ. ಅಲ್ಫಾಗೆ ಏನ್ ಗುಣಾಕಾರ ಮಾಡ್ರೆ ಅಲ್ಫಾ ಬೀಟಾ ಬರ್ತದ, ವೆರಿ ಗುಡ್. ಬೀಟಾಲಿಂತ ಗುಣಾಕಾರ ಮಾಡ್ಬೇಕು. ಬೀಟಾಕ್ಕೆ ಏನಿಂತ ಗುಣಾಕಾರ ಮಾಡ್ರೆ ಅಲ್ಫಾ ಬೀಟಾ ಬರ್ತದ, ವೆರಿ ಗುಡ್. ಇದರಲ್ಲಿಂತ ಅಲ್ಫಾ ಗುಣಾಕಾರ ಮಾಡ್ಬೇಕು. ಇಲ್ಲಿ ನೋಡ್ರಿ, ಮ್ಯಾಗಿನ ಗುಣಾಕಾರ ಮಾಡ್ಬೇಕು. ಬೀಟಾ ಇಂಟು 1 ಏನಾಗ್ತದ, ಬೀಟಾ ಪ್ಲಸ್ ಅಲ್ಫಾ ಇಂಟು 1 ಏನಾಗ್ತದ, ಅಲ್ಫಾ ಈಸ್ ಈಕ್ವಲ್ ಟು ಏನ್ ಬಂತ ನೋಡ್ರಿ, ಬೀಟಾ ಪ್ಲಸ್ ಅಲ್ಫಾ. ಇಲ್ಲಿ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದೇ, ಬೀಟಾ ಪ್ಲಸ್ ಅಲ್ಫಾ ಅಂದ್ರೂ ಒಂದೇ. ಏನ್ ಬಂದದ, -3. ಆ ಜಾಗದಾಗ ಏನ್ ಮಾಡ್ತೀನಿ, -3 ಅನ್ನ ಹಾಕ್ತೀನಿ. ಅಲ್ಫಾ ಇಂಟು ಬೀಟಾ ಏನ್ ಬಂದದ, 1 ಬಂದದ. ಅಲ್ಫಾ ಇಂಟು ಬೀಟಾ ಜಾಗದಾಗ 1 ಹಾಕ್ತೀನಿ. ಇದ್ರ ಆನ್ಸರ್ ಏನ್ ಬರ್ತದ, 1 ಅದು -3 ಬರ್ತದ. ಇನ್ನೊಂದ್ ಏನ್ ಕೇಳ್ಯಾರ ನೋಡ್ರಿ, ಇಲ್ಲಿ ಎದ್ರ ಬೆಲೆ ಕೇಳ್ಯಾರ, ಎರಡನೇದು ಅಲ್ಫಾ ಸ್ಕ್ವಯರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಬೆಲೆಯನ್ನ ಕೇಳ್ಯಾರ. ಇಲ್ಲಿ ನೋಡ್ರಿ, ಸೂಕ್ಷ್ಮವಾಗಿ ಗಮನಿಸಿದಾಗ ಇವೆರಡನ್ನ ಏನ್ ಕಾಮನ್ ಅನ್ನ ತೆಗಿಬಹುದು ನಾವು, ಇಲ್ಲಿಯೂ ಅಲ್ಫಾ ಅದ, ಇಲ್ಲಿಯೂ ಅಲ್ಫಾ ಅದ, ಇಲ್ಲೂ ಬೀಟಾ ಅದ, ಇಲ್ಲೂ ಬೀಟಾ ಅದ. ಅಂದ್ರೆ ಕಾಮನ್ ಏನ್ ತೆಗಿಬಹುದು ನಾವು, ಅಲ್ಫಾ ಬೀಟಾವನ್ನ ಕಾಮನ್ ಆಗಿ ತಕೊಂಡಾಗ ಇದೇನ್ ಉಳಿತು ನೋಡ್ರಿ, ಅಲ್ಫಾ ಉಳಿತು, ಪ್ಲಸ್ ಇದೇನ್ ಉಳಿತು, ಬೀಟಾ ಉಳಿತು. ಈ ಬೆಲೆಗಳೊಳಗ ನಾವು ಬೆಲೆಗಳನ್ನ ತುಂಬ ಅಲ್ಫಾ ಇಂಟು ಬೀಟಾ ಎಷ್ಟು ಬಂದದ, ಆಗಲೇ ನಾವು ಬಿಡಿಸಿದಾಗ ಎಷ್ಟು ಬಂದದ, ಅಲ್ಫಾ ಇಂಟು ಬೀಟಾ 1 ಬಂದದ. 1 ಅಂಕ್ರಿ ಇಂಟು ಅಲ್ಫಾ ಪ್ಲಸ್ ಬೀಟಾ ಏನ್ ಬಂದದ, -3 ಬಂದದ. ಇಲ್ಲಿ ಏನಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ, ಗುಣಾಕಾರ ಚಿಹ್ನೆ ಇರ್ತದೆ. ಪ್ಲಸ್ ಇಂಟು ಮೈನಸ್ ಏನಾಗ್ತದ, ಮೈನಸ್. 3 1 ಎಷ್ಟು, 3. ಎಷ್ಟು ಮಾಡಿದ್ರು ವಿದ್ಯಾರ್ಥಿಗಳೇ, ಸಂಪೂರ್ಣವಾದಂತ ಈ ಲೆಕ್ಕವನ್ನ ಬೆಳೆಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾನು ಸಂಪೂರ್ಣವಾದಂತ ಬಹುಪದೋಕ್ತಿಯ ಪಾಠವನ್ನ
ಹಂತವಾಗಿ ವಿವರಿಸಿದ್ದೇನೆ. ನೀವೆಲ್ಲರೂ ಅದನ್ನ ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ಬರ್ತಿದ್ರಿ ಅಂತ ಭಾವಿಸಿದ್ದೇನೆ. ಇದೇ ರೀತಿಯ ವಿಡಿಯೋಗಳನ್ನ ನೀವು ಮುಂದೆ ಪಡಿಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಬಟನ್ ಅನ್ನ ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋವನ್ನ ಶೇರ್ ಮಾಡ್ರಿ. ಇದು ಕೇವಲ SSLC ಮಾತ್ರವಲ್ಲ, TET ಅನ್ನ ಬರೋರಿಗೆ, GPST ಅನ್ನ ಬರೋರಿಗೆ ತುಂಬಾ ಉಪಯೋಗವಾದಂತ ವಿಡಿಯೋ ಅದ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನಿಮ್ಮ ಗುರು ಸರ್. ನಮಸ್ಕಾರ.